ಸತ್ಯವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ ಯಾವುದು. ಆಮೇಲೆ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಕುಳಿಯಂತ ಸಿನಿಮಾ ಅಲ್ಲ ಇದು. ಒಂದು ಅಣ್ಣ ತಂಗಿ ಅಕ್ಕ ತಮ್ಮನ ಬಾಂಧವ್ಯ ಇರೋ ಸಿನಿಮಾ ಇದು. ರಾಖಿ ಹಬ್ಬ ಬರ್ತಾ ಇದೆ, ಅಣ್ಣ ತಂಗಿ ಬಾಂಧವ್ಯ ಹೆಂಗಿರ್ಬೇಕಂತ ಹೇಳ್ಕೊಟ್ಟವ್ರೆ. ಜೀವ ರಕ್ತ ಸಂಬಂಧಕ್ಕೆ ಜೀವನ ಕೊಡ್ತಾರೆ, ಅದು ರಕ್ತದಲ್ಲೇ ಬಂದಿರ್ತದೆ. ಆಮೇಲೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ರಾಖಿ ಬಾಯ್ ಸರ್ ಗೆಲುವಲ್ಲ ಇದು, ಕನ್ನಡಿಗರ ಗೆಲುವುದು. ಇಂಡಿಯಾ ನಿಜ ಹೇಳ್ತೀನಿ, ಕನ್ನಡ ಸಿನಿಮಾ ಯಾವುದು ಕೆಟ್ಟದಾಗಿ ನೋಡ್ತಾ ಇತ್ತು, ಕನ್ನಡದ ಈ ಸಿನಿಮಾಗಳಿಗೆ ಯಾವಾಗ ಬೆಲೆ ಕೊಡ್ತಾ ಇತ್ತು. ಇದು ಎಲ್ಲರಿಗೂ ಅನ್ವಯಿಸ್ತವ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಸಿನಿಮಾಗಳು ಗೌರವಿಸ್ತೀನಿ. ಯಾವೊಂದು ಕನ್ನಡ ಸಿನಿಮಾಗೆ ಬೆಲೆ ಕೊಡದು ಮಾತಾಡ್ತಾನ ಅವನಿಗೆ ತಕ್ಕೂತ್ರಪ್ಪ ಕನ್ನಡಿಗನಿಂದ. ತಪ್ಪಾಗಿ ಭಾವಿಸ್ಬೇಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಒಂದು ಥಿಯೇಟ್ರಿಗೆ ಬಂದು ಸಿನಿಮಾ ಇಷ್ಟು ದಿವಸ ನಾವು ಒಂದು ನೆಟ್ಫ್ಲಿಕ್ಸಲ್ಲಿ ನೋಡ್ತಿದ್ರಿ, ಒಂದು ಇಂಗ್ಲೀಷ್ ಮೂವೀಸ್ ನೋಡ್ತಿದ್ರಿ. ಬಟ್ ಇವತ್ತು ನಮ್ಮ ಕನ್ನಡ ವರ್ಷನಲ್ಲಿ ಇಷ್ಟು ದಿವಸ ನಮ್ಮ ಸ್ಟೇಟಿಂದ ಹುಟ್ಟಿರೋ ನಮ್ಮ ಇನ್ಸ್ಪಿರೇಷನ್ ಯಶ್ ಸರ್ ಅವರು ಈ ಥರ ಒಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಪ್ರೌಡ್ ಆಗ್ತಿದೆ. ಆ್ಯಂಡ್ ಇಷ್ಟು ದಿವಸ ನಾವು ಇಂಗ್ಲೀಷ್ ಯೂಸ್ ಇಷ್ಟಪಡ್ತೀರಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು, ಇಂಗ್ಲೀಷ್ ಫಿಲಿಮ್ ರೇಂಜ್ಗೆ ನಮ್ಮ ಕರ್ನಾಟಕ ಮೂವಿ ತೊಗೊಂಡೋಗಿದ್ದಾರೆ. ಅದಕ್ಕೆ ಕಂಪ್ಲೀಟ್ ಎಂಟೈರ್ ವರ್ಲ್ಡ್. ಇಟ್ಸ್ ಕೈಂಡ್ ಆಫ್ ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಬಂದಿದ್ದೀವಿ. ಲೈಕ್ ಅವ್ರು ಪ್ರತಿಯೊಂದು ಸಿನಿಮಾ ಫಾಲೋ ಮಾಡಿದ್ದೀವಿ, ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ದೀವಿ. ಅವ್ರು ಕೊಟ್ಟಿರೋ ಇನ್ಸ್ಪಿರೇಷನ್ ಆಗಿರಲಿ ಪ್ರತಿಯೊಂದು ಲೈಕ್ ಆಗಿದೆ ನಮಗೆ. ಆ್ಯಂಡ್ ಬೀಯಿಂಗ್ ಎ ಫ್ಯಾನ್ ನಾನು ಹೇಳೋದಿಷ್ಟೇ, ನಾವು ಅವ್ರನ್ನ ಯಾವುದೇ ಕಾರಣ ಜಡ್ಜ್ ಮಾಡೋಕ್ಕಾಗಲ್ಲ, ಮೂವಿನ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಕಂಪ್ಲೀಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಈ ಥರ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಸರ್ ಅಂತಲೇ ಅಲ್ಲ, ಲೈಕ್ ಬೀಯಿಂಗ್ ಎ ಕನ್ನಡಿಗ ಐ ಆಮ್ ಪ್ರೌಡ್ ಆಫ್ ಆಲ್ ದ ಹೀರೋಸ್. ಬಟ್ ಈ ಥರ ಮೂವಿ ಒಂದು ಡೆಡಿಕೇಟೆಡ್ ಆಗಿ ಇಷ್ಟು ಬಂದಿದೆ ಸ್ಕ್ರೀನ್ ಮೇಲೆ ಅಂದರೆ ಐ ಆಮ್ ವೆರಿ ಪ್ರೌಡ್ ಆಫ್. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಥರ ಮೂವಿ ಒಂದು ತೆಗೆದು ಕೂಡ ನೆಕ್ಸ್ಟ್ ರಾಮಾಯಣ ಮೂವಿ ಬರ್ತಿದ್ದಾರ. ಸೊ ಇಸ್ ಡೆಡಿಕೇಶನ್, ಇಸ್ ಡಿಸಿಪ್ಲಿನ್, ಲೈಕ್ ಇಸ್ ಕನ್ಸಿಸ್ಟೆನ್ಸಿ, ಲೈಕ್ ಇಟ್ಸ್ ಕಂಪ್ಲೀಟ್ ಗುಡ್. ಹೌದು ಸರ್, ಎಕ್ಸ್ಟ್ರೀಮ್ಲಿ ವರ್ತ್ ಸರ್. ಇಟ್ಸ್ ಕಂಪ್ಲೀಟ್ಲಿ ವರ್ತ್. 5 ವರ್ಷ ತೊಗೊಂಡು ನಮಗೆ ಇಷ್ಟು ಲೇಟಾಗಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂದರು ಇಟ್ಸ್ ಕಂಪ್ಲೀಟ್ಲಿ ವರ್ತ್. ಈ ಥರ ಮೂವಿ ಖಂಡಿತ 4 ವರ್ಷ ಬೇಕೇ ಬೇಕಾಗುತ್ತೆ. ಇಸ್ ಡೆಡಿಕೇಶನ್ ಆಗಿರಲಿ, ದ ಬಾಡಿ ಲ್ಯಾಂಗ್ವೇಜ್, ದ ಮೇಕಿಂಗ್ ಸೀನ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದೆ ಸರ್. ಇಟ್ಸ್ ಆಬ್ಸಲ್ಯೂಟ್ ಸಿನಿಮಾ. ಮೂವಿ ಹೆಂಗೆ ಹಿಂಗಿರ್ಬೇಕು ಸರ್. ಥ್ಯಾಂಕ್ ಯು.